ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ನಂಬಿ. ವೀಕ್ಷಕರೇ, ನಾವು ಇವತ್ತು ಬೆಂಗಳೂರಿನ ಒರೈನ್ ಮಾಲಲ್ಲಿ ದ ಮ್ಯಾಕ್ಸ್ ಮಾಣಿಕ್ಯ ಕನ್ನಡ ಚಿತ್ರರಂಗದ ಬಾದ್ಶಾ ಆದಂತಹ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಡಿಸೆಂಬರ್ 25ಕ್ಕೆ ಬರ್ತಾ ಇರ್ತಕ್ಕಂತಹ ಮ್ಯಾಕ್ಸ್ ಮೂವಿಯ ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ. ಸೊ ಇದೀಗ ಅದ್ಭುತವಾಗಿ ಟೀಸರ್ ಮತ್ತು ಟ್ರೇಲರು, ಬಹಳಷ್ಟು ಸಾಂಗ್ಗಳು ಸಾಕತ್ತಾಗಿ ಮೂಡಿ ಬಂದಿದೆ. ಸೊ ಇದರ ಕುರಿತಾಗಿ ಈ ಒಂದು ದೊಡ್ಡ ತೆರೆಯಲ್ಲಿ, ಈ ಒಂದು ಚಿತ್ರದಲ್ಲಿ ವಿಜಯ್ ಚಂಡೂರ್ ಅಂತಕ್ಕಂತಹ ಕಲಾವಿದರು ಕೂಡ ಸುದೀಪ್ ಸರ್ ಜೊತೆಗೆ ತೆರೆಯನ್ನು ಹಂಚಿಕೊಂಡಿದ್ದಾರೆ. ಸ್ವತಃ ಅವರೇ ಈಗ ನಮ್ಮ ಜೊತೆಗೆ ಅಂದ್ರೆ ವಿಶ್ವವಾಣಿ ಟಿವಿ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ. ಅವರ ನೇರವಾಗಿ ನಾವು ಅವರನ್ನೇ ಮಾತಾಡ್ಸೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ವಿಶ್ವವಾಣಿ ಟಿವಿ ಕಡೆಯಿಂದ ಮ್ಯಾಕ್ಸ್ ಚಿತ್ರಕ್ಕೆ ಹಾಗೂ ನಿಮಗೆ ಸುದೀಪ್ ಸರ್ ಅವರಿಗೆ ಇಡೀ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಸೆಲೆಬ್ರೇಟ್ ಮೂವಿ ಕೂಡ ಅದು. ಫಸ್ಟ್ ಆಫ್ ಆಲ್ ನಮ್ಮ ಕಡೆಯಿಂದ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವಿಶ್ವವಾಣಿ, ಥ್ಯಾಂಕ್ ಯು ಸರ್. ಮ್ಯಾಕ್ಸ್ ಮೂವಿ ಅಂತ ನೋಡಿದಾಗ ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ಸೊ ಸಾಂಗ್ ನ ನೋಡ್ತಾ ಇದ್ವಿ, ಅಪ್ಪನ್ಗೆ ಹುಟ್ಟಿದ್ರೆ ತೊಡೆ ತಟ್ಟಿ ಬಾರೋ ಅಂತಕ್ಕಂಥ ಬರೀ ಸಾಂಗ್ ಅಲ್ಲಿ ಈ ರೀತಿಯಾದಂತಹ ಕಿಚ್ಚನ ಕೊಡ್ತಾ ಇದೆ. ಸೊ ಬಹುಶಃ ಈ ಸಾಂಗ್ ಕೇಳ್ತಾ ಇದ್ರೆ ಆ ಸಾಂಗ್ ಅಲ್ಲಿ ಒಂದು ದೊಡ್ಡ ತಾಕತ್ ಇದೆ ಸರ್. ಮ್ಯಾಕ್ಸಿಮಮ್ ಮ್ಯಾಕ್ಸ್ ಕೊಡ್ಲಿಕ್ಕೆ 25ಕ್ಕೆ ಬರ್ತಾ ಇದೆ. ಸೊ ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸರ್, ಈ ಸಾಂಗ್ನ ನೀವು ಸ್ಕ್ರೀನಲ್ಲಿ ನೋಡಬೇಕು. ಮೈ ನವಿರೇಳಿಸೋದಂತೂ ಗ್ಯಾರಂಟಿ. ಯಾಕಂದರೆ ಇದು ಕಾನ್ಸೆಪ್ಟ್ ಓರಿಯೆಂಟೆಡ್, ಸುಮ್ಮನೆ ಏನೋ ಒಂದು ಮಾಸ್ ಸಾಂಗು ಅಂತಲ್ಲ. ನೀವು ನೋಡಿ, ಅದು ಸ್ಟೋರಿಗೆ ಕನೆಕ್ಟ್ ಆಗಿದೆ. ನೀವು ಆ ಸಾಂಗಲ್ಲಿ ನಾವೆಲ್ಲರೂ ಇದ್ದೀವಿ. ಆ ಸಾಂಗ್ ಹೆಂಗಿದೆ ಅಂತಂದರೆ, ನಾವು ಸಾಂಗ್ ಅಂದರೆ ನಾನು ಕ್ಯಾರವನಲ್ಲಿ ಕೂತ್ಕೊಂಡು ಸಾಂಗ್ ಇದೆ ಇವಾಗ ಇನ್ನೊಂದು 1 ಅವರಲ್ಲಿ ಶುರು ಆಗುತ್ತೆ ಅಂದರೆ ಸ್ವಲ್ಪ ವಾರ್ಮಪ್ಗೆ ಕೆಲವು ಸ್ಟೆಪ್ಗಳೆಲ್ಲ ಕಲ್ತ್ಕೊಂಡು ಹೋಗಿದ್ದೆ. ಆದರೆ ಡ್ಯಾನ್ಸ್ ಅಲ್ಲ ಸರ್, ಸಾಂಗ್ ಅಂದರೆ ಬೇರೆ. ಫೈಟ್ ಮತ್ತು ಸಾಂಗ್ ಎರಡು ಮಿಕ್ಸ್ ಮಾಡಿರತಕ್ಕಂಥದ್ದು ಆ್ಯಕ್ಷನ್ ಸಾಂಗ್. ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ. ಎಕ್ಸ್ಟ್ರಾಡಿನರಿಯಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸ್ಟಂಟ್ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಸುದೀಪ್ ಸರ್ ಅಂತೂ ಎಕ್ಸಲೆಂಟ್. ಅವರ ಆ ಮೂಡು ಮತ್ತು ಆ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟು ನೀವು ನೋಡಿದ್ರೆ ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಾ. ಇತ್ತೀಚೆಗೆ ನಾನು ಇಷ್ಟೊಂದು ಮಾಸ್ ಕಮರ್ಷಿಯಲ್ ಸಿನಿಮಾ ನನ್ನ ಸಿನಿಮಾಗಳಲ್ಲೇ ನಾನು ಮಾಡಿರೋದ್ರಲ್ಲಿ ಹೈಲಿ ಮಾಸ್ ಸಿನಿಮಾ ಅಂತ ಹೇಳ್ಬೋದು ನಾನು. ಸರ್, ಸುದೀಪ್ ಸರ್ ಜೊತೆ ಅದರಲ್ಲೂ ಕೂಡ ಕನ್ನಡದ ಬಾದ್ಶಾ ಅಭಿನಯ ಚಕ್ರವರ್ತಿ ಕನ್ನಡದ ಮಾಣಿಕ್ಯರ ಜೊತೆಗೆ ನೀವು ತೆರೆಯನ್ನು ಹಂಚಿಕೊಂಡಿದ್ದೀರಿ. ಈ ಮಟ್ಟ ಅಂದ್ರೆ ಆಸ್ ಎ ಆಡಿಯನ್ ಆಗಿ ಅಥವಾ ನಾವೊಬ್ಬ ಜರ್ನಲಿಸ್ಟ್ ಆಗಿ ನಮಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ. ನೀವು ಅವ್ರ ಜೊತೆ ತೆರೆಯನ್ನು ಹಂಚಿಕೊಂಡಿದ್ದೀರಿ. ಏನು ಹೇಳ್ತೀರಾ ಸರ್ ಒಟ್ಟಿನಲ್ಲಿ? ಸರ್, ನನಗೆ ಭಾಳ ಕುತೂಹಲ ಇತ್ತು, ಅವ್ರ ಜೊತೆ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ. ಆಮೇಲೆ ಭಯನೂ ಇತ್ತು, ಅಯ್ಯೋ ಅವ್ರ ಜೊತೆ ಹೆಂಗಪ್ಪ. ಈಸ್ ಪರ್ಫೆಕ್ಟ್. ಒಂದು ಸಲಿ ಬಂದು ಒಂದು ಕ್ಯಾಮ್ರಾನ ಫೇಸ್ ಮಾಡಿದ್ರು ಅಂದರೆ ಕ್ಯಾರೆಕ್ಟರ್ ಒಳಗೆ ಹಾಗೆ ಇನ್ವಾಲ್ವ್ ಆಗಿಬಿಡ್ತಾರೆ. ಸೊ ಅವ್ರ ಜೊತೆ ನಾವು ಕರೆಕ್ಟಾಗಿರಬೇಕು, ರೆಡಿಯಾಗಿರಬೇಕು ಅನ್ನೋ ಒಂದು ಇದರಲ್ಲಿ ನನಗೆ ಭಯ ಆಗ್ತಿರೋದು. ಬಟ್ ಅವ್ರು ಎಷ್ಟು ಕೂಲಾಗಿ ನಮ್ಮನ್ನೆಲ್ಲ ಫ್ರೆಂಡ್ಲಿಯಾಗಿ ಹತ್ರಕ್ಕೆ ತೊಗೊಂಡು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀನು ಹಿಂಗೆ ಮಾಡು, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ಎಷ್ಟು ಚೆನ್ನಾಗಿ ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ ಅಂದರೆ ಎಕ್ಸಲೆಂಟ್. ಈಸ್ ಆ್ಯಕ್ಟಿಂಗ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ನೀವು ಯಾವ ಮೂಡ್ ಕೇಳ್ತೀರಾ, ಯಾವ ಇಂಪ್ರೂವೈಸೇಷನ್ ಕೇಳ್ತೀರಾ, ಇದರಲ್ಲಿ ನಂಬರ್ 1 ನಮ್ಮ ಬಾದ್ಶಾ.